ಈಗ ಬಿಗ್ ಫೈವ್ ನಲ್ಲಿ ದ ಫೋರ್ತ್ ನ್ಯೂಸ್ ಹತ್ತ ಗಮನ ಹರಿಸೋದಾದ್ರೆ ಏನಪ್ಪ ಸಾರ್ವಜನಿಕರಿಗೆ ಪ್ರೊಟೆಕ್ಷನ್ ನೀಡುವಂತಹ ಪೊಲೀಸರಿಗೆ ಸಾರ್ವಜನಿಕರೇ ಪ್ರೊಟೆಕ್ಷನ್ ನೀಡಬೇಕಾ ಅನ್ನುವಂಥ ಪ್ರಶ್ನೆ ಈ ಸ್ಟೋರಿ ನೋಡಿದ್ರೆ ಅನ್ಸುತ್ತೆ. ಯಾಕಂದ್ರೆ ಚೈನ್ ಸ್ನ್ಯಾಚಿಂಗ್ ಎಲ್ಲ ಆಗಬೇಕಾದ್ರೆ ಪ್ರಮುಖವಾಗಿ ಪೊಲೀಸ್ ಹೇಳೋದೇ ಇದು ಮಿನಿಮಲ್ ಜ್ಯುವೆಲ್ನ ಹಾಕೊಂಡು ಹೋಗಿ ಅಂತ. ಅವ್ರಿಗೆ ರೂಲ್ಸ್ ಇದೆ ಮಿನಿಮಲ್ ಜ್ಯುವೆಲ್ ಹಾಕಬೇಕು ಅಂತ. ಒಂದ್ ಕಡೆ ಪ್ರತಿಭಟನೆ ಆಗ್ತಿದ್ರೆ ಇನ್ನೊಂದು ಕಡೆ ಚಿನ್ನದ ಸರ ನಾಪತ್ತೆಯಾಗಿದೆ ಅಂತ ASI ಲಬಲಬ ಅಂತ ಬಡ್ಕೋತಾ ಇದ್ರು. ಶಿವಮೊಗ್ಗದ ಬಿಜೆಪಿ ಕಚೇರಿಗೆ ಕಾಂಗ್ರೆಸ್ ಮುತ್ತಿಗೆ ಹಾಕುವಂತ ವೇಳೆ ಈ ಒಂದು ಹೈ ಡ್ರಾಮಾ ನಡೆದಿದೆ. ಮಹಿಳಾ ಪೊಲೀಸ್ ಅಧಿಕಾರಿಯ ಚಿನ್ನದ ಸರ ನಾಪತ್ತೆಯಾಗಿದೆ. ಪೊಲೀಸ್ ಅಧಿಕಾರಿಯ 60 ಗ್ರಾಂ ಚಿನ್ನದ ಸರ ನಾಪತ್ತೆಯಾಗಿದೆ. ಪ್ರತಿಭಟನೆ ವೇಳೆ ಸರ ಕಳೆದುಕೊಂಡಂತಹ ASI ಅಮೃತಾಬಾಯಿ ತುಂಬಾ ಬೇಜಾರಿನಲ್ಲಿ ಪೇಚಾಡ್ತಾ ಇದ್ರು. ಕೋಟೆ ಪೊಲೀಸ್ ಠಾಣೆಯ ASI ಆಗಿದ್ರು ಈ ಅಮೃತಾಬಾಯಿ ಅವರು. ಇತ್ತೀಚೆಗಷ್ಟೇ ಹೊಸ ಚಿನ್ನದ ಸರ ಖರೀದಿ ಮಾಡಿದ್ರು ಮಹಿಳಾ ಅಧಿಕಾರಿ. ಹೊಸದು ತಗೊಂಡಿದ್ದೀನಿ ಅಂದಮೇಲೆ ಹಾಕೋದಿದ್ದೇ ಇರುತ್ತೆ. ಬಟ್ ಆದರೆ ಈ ಒಂದು ಕಾರ್ಯ ಮಾಡಬೇಕಾದ್ರೆ ಅಂದರೆ ಆನ್ ಡ್ಯೂಟಿ ಈ ರೀತಿ ಹಾಕಬಹುದಾ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಸಹಜವಾಗಿ ಈಗ ಕಾಡ್ತಿದೆ. ಪೊಲೀಸ್ ಅಧಿಕಾರಿಯನ್ನು ಸಮಾಧಾನ ಪಡಿಸಿದ್ದಾರೆ. ಅವರ ಯಾರಿರ್ತಾರೆ ಅವ್ರ ಜೊತೆ ಇದ್ದಂತಹ ಅವರ ಕೊಲೀಗ್ಸ್ ಸಮಾಧಾನನ ಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡ್ತಾರೆ. ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗ ರಿಪೋರ್ಟರ್ ನವೀನ್ ಪುರ್ದಾಳ್. ಪ್ರಶ್ನೆ ಸಿಂಪಲ್ಲು. ಆ್ಯಕ್ಚುಲಿ ಈ ಥರ ಪ್ರತಿಭಟನೆ ಆಗ್ತಿದೆ, ಜನ ಸಿಕ್ಕಾಪಟ್ಟೆ ಸೇರ್ತಾರೆ ಅಂದ ತಕ್ಷಣ ಸಾರ್ವಜನಿಕರಿಗೆ ಪೊಲೀಸರು ಹೇಳೋದು ಒಂದೇ, ದಯವಿಟ್ಟು ನಿಮ್ಮ ಚಿನ್ನಾಭರಣಗಳಾಗಿರ್ಬೋದು ಅಥವಾ ಬೆಲೆ ಬಾಳುವ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಸೇಫಾಗಿ ಇಟ್ಕೊಳ್ಳಿ, ಹಾಕಲಿಲ್ಲ ಅಂದರೆ ಒಳ್ಳೆಯದು ಅಂತ. ಆ್ಯಂಡ್ ಇನ್ನೊಂದು ಪ್ರಶ್ನೆ ಅಂದರೆ ಪೊಲೀಸ್ ಅಧಿಕಾರಿ ಡ್ಯೂಟಿಯಲ್ಲಿ ಇರ್ತಾರೆ ಅಂದರೆ ಅವ್ರದ್ದೇ ಆದಂತಹ ಒಂದು ಚೌಕಟ್ಟಿರುತ್ತೆ. ಹೀಗೆ ಯೂನಿಫಾರ್ಮ್ ಹಾಕಬೇಕು, ಹೀಗೆ ಇರಬೇಕು, ಮಿನಿಮಲ್ ಜ್ಯುವೆಲ್ ಹಾಕಬೇಕು ಅನ್ನುವಂತಹ ರೂಲ್ಸ್ ಕೂಡ ಇದೆ. ಯಾಕೆ ರೂಲ್ಸ್ ಫಾಲೋ ಮಾಡಿಲ್ಲ ಇವರು? ಅಥವಾ ಹೊಸ ಚಿನ್ನದ ಸರ ಅಂತ ಏನಾದರೂ ಹಾಕು ಬಂದ ಆ ಥರ ಮಾಡೋ ಹಾಗೆ ಇಲ್ಲವಲ್ಲ. ಈ ಬಗ್ಗೆ ಏನು ಮಾಹಿತಿ ನೀಡ್ತೀರಿ? ಹೌದು, ಮುಖ್ಯವಾಗಿ ಸಂಪುಟದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಕರೆಕೊಂಡಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಕೂಡ ಕಾಂಗ್ರೆಸ್ ಬಿಜೆಪಿ ಒಂದು ಪ್ರತಿಭಟನೆ ಮಾಡ್ತಾ ಇತ್ತು. ಈ ಪ್ರತಿಭಟನೆಗೆ ಬಂದಂತಹ ಪೊಲೀಸ್ ಅಧಿಕಾರಿಯ ಸರ್ವೆ ಒಂದು ಕಳ್ತನ ಹಾಗೆ ಮುಖ್ಯವಾಗಿ ಶಿವಮೊಗ್ಗದ ಕೋಟೆ ಠಾಣೆಯ ASI ಅಮೃತಾಬಾಯಿ ಅವರ ಸುಮಾರು 8 ಲಕ್ಷ ರು ಮೌಲ್ಯದ ಕಳ್ತನ ಆಗಿದೆ. ಮುಖ್ಯವಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟ ಒಂದು ಕಡೆ ಸಂದರ್ಭದಲ್ಲಿ ಪೊಲೀಸೇ ಒಂದು ಪ್ರಕಟಣೆ ಕೊಡಬಹುದು. ಅಂದ್ರೆ ಎಲ್ಲರೂ ಕೂಡ ಜೇಬುಗಳಿದ್ದಾರೆ, ಒಂದಷ್ಟು ಸರಗಳಿದ್ದಾರೆ, ಎಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸಿ ನಿಮ್ಮ ಮಕ್ಕಳ ಬಗ್ಗೆ ಒಂದಷ್ಟು ಕಾಳಜಿಯನ್ನು ವಹಿಸಿ ಎಚ್ಚರಿಕೆಯನ್ನ ಕೊಡ್ತಾರೆ. ಆದ್ರೆ ಇದರ ನಡುವೆ ಶಿವಮೊಗ್ಗದಲ್ಲಿ ಇವತ್ತೇನು ಕಾಂಗ್ರೆಸ್ನ ಪ್ರತಿಭಟನೆ ನಿಗದಿಯಾಗಿತ್ತು. ಬೆಳಗ್ಗೆ 7 ಗಂಟೆಗೂ ಕೂಡ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಒಂದಷ್ಟು ಭದ್ರತೆಯನ್ನು ಹಾಕಲಾಗಿತ್ತು. 11 ಗಂಟೆ ಸುಮಾರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಬರ್ತಾರೆ. ನ್ಯಾಷನಲ್ ಹೆರಾಲ್ಡ್ ಮತ್ತೆ ಇನ್ನು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹೆಸರು ಬದಲಾವಣೆ ಮಾಡಬಹುದು ವಿರುದ್ಧವಾಗಿ ಏನು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ
ಅಲ್ಲಿ ಮುಚ್ಚಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸ್ ವಶಕ್ಕೆ ಪಡೆದು ಮುಂದಾಗುವಂತ ಮುಖ್ಯವಾಗಿ ಆ ಸಂದರ್ಭದಲ್ಲಿ ಕೋಟೆ ಠಾಣೆ ಓಕೆ. ಅಮೃತ ಸಂದರ್ಭದಲ್ಲಿ ಅವರ ಚೈನ್ ಮಿಸ್ ಆಗಿರೋದು ಥ್ಯಾಂಕ್ ಯು ಮುಖ್ಯವಾಗಿ ಯಾರಾದ್ರೂ ನವೀನ್. ಕಳ್ತನ